ನೋಡ್ತಾ ಇದ್ದೀರಿ ಸರ್, ಮೋದಿ ಅವರ ಆಡಳಿತ ಆಗಿರಬಹುದು, ಸಾಕಷ್ಟು ಬದಲಾವಣೆಗಳು, ಹೊಸ ಹೊಸ ಯೋಜನೆಗಳು ಏನಾಗಬೇಕು ಅಂತ ಹೇಳ್ತೀವಿ? ಇಲ್ಲ, ಬದಲಾವಣೆ ಆಗ್ಲಿಕ್ಕೆ ಆದರೆ ದೊಡ್ಡ ದೇಶ. ಈಗ ನೀವು ಒಂದು ಗ್ಲಾಸ್ ನೀರೊಳಗೆ ಒಂದು ಮುಷ್ಟಿ ಉಪ್ಪು ಹಾಕ್ಬಿಟ್ರ ಕುಡಿಲಿಕ್ಕೆ ಆಗುದಿಲ್ಲ, ಭಾರಿ ಉಪ್ಪು ಅಂತೀವಿ ನಾವು. ಅದೇ ಒಂದು ಮುಷ್ಟಿ ಉಪ್ಪು ಒಂದು ಕೆರೆಯೊಳಗೆ ಹಾಕಿದ್ರೆ ಏನ್ ಅನ್ಸೋದೆ, ಉಪ್ಪೇ ಅನ್ಸೋದಿಲ್ಲ, ನೀರೇ ಹಂಗೆ ಆಗಿಲ್ಲ ಅನಿಸ್ತದೆ. ಹಂಗ ಈ ದೊಡ್ಡ ದೇಶದೊಳಗೆ ಏನೇ ಪ್ರಯತ್ನ ಮಾಡಿದ್ರು ಇನ್ನೂ ಆಗಿಲ್ಲ ಅಂತ ಅನಿಸ್ತದೆ. ಆದ್ರೆ ಆಗ್ತಿರ್ತದೆ ಬದಲಾವಣೆ, ಖಂಡಿತ ಆಗ್ತಿರ್ತದೆ. ನೆಲದೊಳಗೆ ಬೀಜ ಹಾಕಿರ್ತಾರ, ಒಮ್ಮೆ ಬರೋದಿಲ್ಲ ಬೆಳಿ, 4 ತಿಂಗಳು ಬೇಕದು. ಹಂಗ ಈಗ ಹಾಕಿದ್ದೇನು ಪರಿಣಾಮ ಭಾಳ ಚಂದ ಮಾಡ್ಯಾರ. ನನಗಂತೂ ಭಾಳ ಖುಷಿ ಅದು, ಮೋದಿಯವ್ರು ಮಾಡಿದ್ರ ಬಗ್ಗೆ ತುಂಬಾ ಸಮಾಧಾನ ಅದು. ಒಬ್ಬ ಮನುಷ್ಯ ಇಷ್ಟು ಮಾಡ್ಲಿಕ್ಕೆ ಸಾಧ್ಯತೆ ಏನು ಅಂತ ಅನಿಸುವಷ್ಟು ಮಟ್ಟಿಗೆ ಮಾಡ್ಯಾರ, ಎಲ್ಲ ದಿಕ್ಕಿನೊಳಗೂ ಮಾಡ್ಯಾರ. ಇದುವರೆಗೂ ನಾವು ಬರೀ ಹಿಂಬಾಲಕರಾಗಿ ಇದ್ದವರು, ಹಿಂದುಳಿದ ದೇಶ ಅಂದ್ಕೊಂಡಿದ್ದವರು, ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಅನ್ಕೊಂಡವರು, ಇವತ್ತು ಅಮೆರಿಕ ಕೂಡ ನಮ್ಮನ್ನು ಮೆಚ್ಕೋತದಲ್ಲ, ಜರ್ಮನಿ ಮೆಚ್ಕೋತದ, ರಷ್ಯಾ ನಮ್ಮ ಕಾಲು ಹಿಡ್ಕೋತದ, ಬಂದು ಪಾರ್ ಮಾಡ್ರಪ್ಪ ನಮ್ಮನ್ನ ಅಂತ. ಗುರು ಆಗಿವಲ್ಲ ನಾವೀಗ. ಸಾಧನೆ ಸಣ್ಣದಲ್ಲ, ಅದು ದೊಡ್ಡದದು. ಮತ್ತೆ ಇನ್ನೊಂದು ಆತ್ಮಗೌರವ ಎಂದೂ ಕಮ್ಮಿ ಆಗಿಲ್ಲ ನಮ್ದು. ಹಿಂದಕ್ಕೆ ಚೀನಾ ಅಟ್ಯಾಕ್ ಮಾಡಿದ ನಮ್ಮನ್ನ ಅಯ್ಯೋ ವಿ ಲಾಸ್ಟ್ ದ ವಾರ್ ಅಂತಿದ್ವಿ. ಈಗ ಮಾತೇ ಇಲ್ಲ, ಈಗ ಬರ್ಲಿ ನೋಡ್ ಏನ್ ಮಾಡ್ತೀವಿ ನೋಡ್ ಅಂತ ತಯಾರಾಗಿ ಕೂತೀವಿ ನಾವು. ಅಂದ್ರೆ ಎಲ್ಲೋ ಸ್ವಯಂ ಉಳ್ಮೆ ಆಗಿವಲ್ಲ ನಾವು. ಯಾಕಾಗಿಲ್ಲ? ನಮ್ಮ ದೇಶದ ಉತ್ಪನ್ನ ಚಲೋ ಆಗ್ಯದ, ಹುಡುಗರಾಗ್ಯಾವ, ನಮ್ಮ ಶಿಕ್ಷಣ ಕಮ್ಮಿ ಇಲ್ಲ ನಮ್ದು ಯಾವುದು. therefore things are improving, definitely ಚಲೋ ಆಗ್ಯದ. ಆದ್ರೆ ದೇಶ ದೊಡ್ಡದಿದ್ದಾಗ ಒಮ್ಮೆ ಕಾಣಿಸೋದಿಲ್ಲ. ನಾವು ಕಾಲಕ್ಕೆ ಬಹಳ ಹತ್ತಿರವಾಗಿರೋದ್ರಿಂದ ಅಸೆಸ್ ಮಾಡ್ಲಿಕ್ಕೆ ಆಗೋಲ್ತದ. ಇನ್ನೊಂದು 50 ವರ್ಷ 100 ವರ್ಷ ಹೋದ್ರೆ ಈಗೇನು ಸಾಧನೆ ಆಯ್ತು ಅನ್ನೋದು ಅವಾಗ ಎದ್ದು ಕಾಣಿಸ್ತದೆ, ಆಗ ಗ್ಯಾರಂಟಿ ಗೊತ್ತಾಗ್ತದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.